ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಳ್ಳೆ ಪಾಂಪ್ಲೆಟ್ ಮೀನ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಪಾಂಪ್ಲೆಟ್ ಫಿಶ್ ಫ್ರೈ. ನಾನಿಲ್ಲಿ ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ. ಈ ಸೈಜಲ್ಲಿ ಪೀಸ್ ಕಟ್ ಮಾಡಿಸಿದ್ದೀನಿ. ಇದು ಸಾಂಬಾರಿಗೂ ಟೇಸ್ಟಾಗಿರುತ್ತೆ. ಅರಿಶಿನ ಪುಡಿ ಸ್ವಲ್ಪ, ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಮುಕ್ಕಾಲಷ್ಟು ಫಿಶ್ ಫ್ರೈ ಪೌಡರ್ ತೊಗೊಂಡಿದ್ದೀನಿ. ನೀವು ಫಿಶ್ಶಿಗೆ ಸಮನಾಗಿ ತೊಗೋಬೇಕು. ಒಂದು ನಿಂಬೆಹಣ್ಣು, ಹುಳಿ ಎಷ್ಟಿರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಂಬೆಹಣ್ಣು ಇಲ್ಲಾಂದರೆ ಹುಣಸೆ ಹುಳಿನ ಯೂಸ್ ಮಾಡ್ಕೊಳ್ಳಿ. 3 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಕಾರ್ನ್ಫ್ಲೋರು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಮಸಾಲೆ ಚೆನ್ನಾಗೆ ಹತ್ಕೊಳ್ಳಿ ಫಿಶ್ಶಿಗೆ ಆಗಲಿ ಕಬಾಬಿಗಾಗಲಿ ಅಂತ ಅಂದ್ಬಿಟ್ಟು. ಇಲ್ಲಿ ನಾನು ಮೊಟ್ಟೆ ಯೂಸ್ ಮಾಡಿಲ್ಲ. ಮೊಟ್ಟೆ ಯೂಸ್ ಮಾಡಿದ್ರೆ ಅಕ್ಕಿ ಹಿಟ್ಟು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಕ್ಕಿ ಹಿಟ್ಟು ಇಲ್ದವರು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ 2.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋ ಫಸ್ಟಿಗೆ ನೀರು ಯೂಸ್ ಮಾಡಬೇಡಿ. ಮಿಕ್ಸ್ ಮಾಡಾದಮೇಲೆ ಅದರಲ್ಲೇ ನೀರು ಬಿಡೋ ಚಾನ್ಸಸ್ ಇರುತ್ತೆ. ನಿಮಗೆ ನೀರು ಬೇಕು ಅಂತಂದರೆ ಲೈಟಾಗಿ ಸ್ವಲ್ಪ ನೀರು ಯೂಸ್ ಮಾಡ್ಕೋಬೋದು. ಕೆಲವರು ಎಣ್ಣೆ ಯೂಸ್ ಮಾಡ್ಕೊತಾರೆ. ನಾನು ಎಣ್ಣೆ ಯೂಸ್ ಮಾಡಿಲ್ಲ ಇಲ್ಲಿ. ಅದು ನಿಮಗೆ ಇಷ್ಟ ಆದರೆ ಯೂಸ್ ಮಾಡ್ಕೋಬೋದು ಆಯಿಲ್ನೇ. ಚೆನ್ನಾಗಿ ಮಸಾಲೆ ಹಚ್ಚಿಡಿ. ಯಾಕಂದರೆ ಮೀನು ಎಷ್ಟು ಮಸಾಲೆಯಲ್ಲಿ ನೆಂದಿರುತ್ತೋ ಉಪ್ಪು ಖಾರ ಅಷ್ಟೇ ಚೆನ್ನಾಗಿ ಹಿಡಿಯುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪಾಂಪ್ಲೆಟ್ ಫಿಶ್ ಫ್ರೈ ಆಗಲಿ ಇಲ್ಲ ಪಾಂಪ್ಲೆಟ್ ಫಿಶಲ್ಲಿ ಸಾಂಬಾರಾಗಲಿ ತುಂಬಾ ಚೆನ್ನಾಗಿರುತ್ತೆ. ಬೇಗ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಟೇಸ್ಟು ಅಂತ. ನಾನು ಇಲ್ಲಿ 2 ಅವರು ಫಿಶ್ನ ನೆನೆಯಕ್ಕೆ ಬಿಡ್ತಾ ಇದ್ದೀನಿ ಮಸಾಲೆ ಕಲಸಿ. ಈಗ ನೋಡ್ತಾ ಇದ್ದೀರಾ ನೋಡಿ, ಸ್ವಲ್ಪ ಅದೇ ನೀರು ಬಿಟ್ಟಿದೆ ನೋಡ್ಕೊಳ್ಳಿ. ಹಾಗಾಗಿ ಜಾಸ್ತಿ ನೀರು ಯೂಸ್ ಮಾಡಬೇಡಿ ಅಂತ ಹೇಳಿದ್ದು ನಾನು. ನೋಡಿ ತುಂಬ ಚೆನ್ನಾಗಿ ಹತ್ತಿದೆ. ಖಾರ ಹತ್ತಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಎಷ್ಟು ಟೈಮ್ ಇರುತ್ತೋ ಅಷ್ಟು ಟೈಮು ನೆನಿಲಿಕ್ಕೆ ಬಿಡಿ ಫಿಶ್ ಕಲಸಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಈ ಕಡೆ. ಎಣ್ಣೆ ಕಾದ್ಮೇಲೆ ಫಿಶ್ಶು ಜಾಸ್ತಿ ಬಿಡಬೇಡಿ. ಚಿಕ್ಕ ಬಾಣಲಿ ಆದರೆ 1-2 ಬಿಡಿ, ದೊಡ್ಡದಾದರೆ ಒಂದೇ ಬಿಡಿ. ನೀವು ಎಣ್ಣೆಯಲ್ಲಿ ಎಷ್ಟು ಬಿಟ್ಕೊಳ್ತೀರೋ ಅಷ್ಟು ಫಿಶ್ಶು ಬೇಯುತ್ತೆ. ಯಾವುದೇ ಕಾರಣಕ್ಕೂ ಫಿಶ್ನ ತಿರುಗಿಸ್ಬೇಡಿ. ಅದೇ ಸ್ಥಳದಿಂದ ಮೇಲೆ ಎದ್ದೇಳುತ್ತೆ, ಆವಾಗ ಫಿಶ್ ತಿರುಗಿಸಿ. ಇಲ್ಲಾಂದರೆ ಕಿತ್ತೋಗುತ್ತೆ, ಮಸಾಲೆ ಬಿಟ್ಕೊಳ್ಳುತ್ತೆ ಎಣ್ಣೆಯೊಳಗೆ. ನೋಡಿ ತಳ ಬಿಟ್ಕೊಂಡಿದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ತಳ ಬಿಟ್ಕೊಂಡಿದೆ. ಈಗ ನೋಡಿ ನನ್ನ ಫಿಶ್ಶು ಒಂಚೂರು ಮಸಾಲೆ ಬಿಚ್ಕೊಳ್ಳಲಿಲ್ಲ ಮತ್ತು ಕಿತ್ತು ಹೋಗಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪಾಂಪ್ಲೆಟ್ ಫಿಶ್ ಫ್ರೈ. ನೀವು ಒಂದು ಸತಿ ಮನೇಲಿ ನೋಡಿ ಮಾಡಿ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ಮಸಾಲೆನೂ ಸಹ ಬಿಟ್ಕೊಂಡಿಲ್ಲ. ನೋಡಿ ನೋಡ್ತಾ ಇದ್ದೀರಾ ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಈಗ ಸೆಕೆಂಡ್ ಟೈಮ್ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆ ಫಿಶ್ನ. ಇದು ತುಂಬ ಚಿಕ್ಕ ಫಿಶ್ ಆಗಿದ್ದರಿಂದ ನಾನು ಒಂದೇ ಸತಿ 4 ಬಿಟ್ಕೊಂಡಿದ್ದೀನಿ ಎಣ್ಣೆ ಒಳಗಡೆ. ನೋಡಿ ಅದೇ ತಳ ಬಿಟ್ಟಿದೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ, ತುಂಬಾ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಉಪ್ಪು ಹಿಡಿದಿದೆ. ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.